ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಒತ್ತೆ ಇಡಬೇಡಿ. ಎಲ್ಲೂ ಹೋಯ್ತು ನಿಮ್ ಸ್ವಾಭಿಮಾನ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ, ನೀವು ಹೇಳಿದ್ರಿ ಕೋಗಿಲು ಲೇಔಟ್ ಅಕ್ರಮ ಅಂತ ಹೇಳಿ. ಅಕ್ರಮವನ್ನ ಯಾಕೆ ಸಮರ್ಥಿಸ್ತೀರಿ? ನಿಮ್ ಸ್ವಾಭಿಮಾನ, ಕನ್ನಡಿಗರ ಸ್ವಾಭಿಮಾನವನ್ನ ಸಾಯಿಸಬೇಡಿ. ನಿಮ್ ರಾಜಕೀಯ ತೆವಲಿಗೆ, ನಿಮ್ ರಾಜಕೀಯ ಸ್ವಾರ್ಥಕ್ಕೆ. ನಿಮಗೆ ರಾಜಕೀಯ ಅನಿವಾರ್ಯತೆ ಇರಬಹುದು. ನಿಮಗೆ ರಾಜಕೀಯ ಅನಿವಾರ್ಯತೆಯಲ್ಲಿ ಕೇರಳದ ಅಕ್ರಮವನ್ನ ಸಮರ್ಥಿಸುವಂತ ರಾಜಕೀಯ ಅನಿವಾರ್ಯತೆ ನಿಮಗಿರಬಹುದು. ಕನ್ನಡಿಗರಿಗಿಲ್ಲ, ಕರ್ನಾಟಕಕ್ಕಿಲ್ಲ. ಅಕ್ರಮ ಅಂತ ಆದ್ಮೇಲೆ ಅದನ್ನು ಸಮರ್ಥಿಸುವ ಅವಶ್ಯಕತೆ ಇಲ್ಲ. ಮೊದಲನೇ ದಿನ ತೋರಿಸಿದ ವಿಶ್ವಾಸದ ಮಾತು ಈಗ ಯಾಕೆ ಮಂಕಾಯ್ತು? ಈಗ ಯಾಕೆ ಸಮರ್ಥನೆ ಮಾಡ್ತೀರಿ? ಅಕ್ರಮ ಅಕ್ರಮವೇ. ಅಕ್ರಮಕ್ಕೆ ಬೆಂಬಲಿಸುವ ಅವಶ್ಯಕತೆ ಇಲ್ಲ. ನಾನು ಕನ್ನಡ ಪರ ಹೋರಾಟಗಾರರಿಗೆ ನಿಮಗೊಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ನಾವು ಮಾತಾಡಿದ್ರೆ ರಾಜಕೀಯ ಆಗತ್ತೆ, ನೀವು ಮಾತಾಡಿದ್ರೆ ಅದು ರಾಜಕಾರಣ ಆಗಲ್ಲ. ನೀವು ಈ ಸಂದರ್ಭದಲ್ಲಿ ಹೇಳಬೇಕು, ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತೆ ಇಡುವಂತ ಅಧಿಕಾರವನ್ನ ಯಾವ ರಾಜಕೀಯ ಪಕ್ಷಕ್ಕೂ ಕೊಟ್ಟಿಲ್ಲ ಅಂತ ಹೇಳಬೇಕು. ಇಲ್ಲಿ ಕೇರಳದ ಸಂಸದ ಬಂದು ಕರ್ನಾಟಕಕ್ಕೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ. ಆ ಕೇರಳದ ಸಂಸದ ಇಲ್ಲಿ ಬಂದು ಭೇಟಿ ಕೊಡ್ತಾನೆ, ಇಲ್ಲಿ ಪಾಠ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಕರ್ನಾಟಕದ ಬಗ್ಗೆ ಅವನು ಪ್ರಶ್ನಿಸ್ತಕ್ಕಂಥ ಮಾತಾಡ್ತಾನೆ ಅಂತ ಹೇಳಿದ್ರೆ ಅಕ್ರಮಕ್ಕೆ ಯಾರೂ ಬೆಂಬಲಿಸುವ ಅವಶ್ಯಕತೆ ಇಲ್ಲ. ಅಕ್ರಮ ಅಕ್ರಮವೇ. ಅದು ಕೇರಳದವರು ಮಾಡಿದ್ರು ಅಕ್ರಮವೇ, ಕರ್ನಾಟಕದವರು ಮಾಡಿದ್ರು ಅಕ್ರಮವೇ, ಯಾರು ಮಾಡಿದ್ರು ಅಕ್ರಮವೇ. ಹಾಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಕರ್ನಾಟಕ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಕಡೆಗಣಿಸಿ ರಾಜಕಾರಣ ಮಾಡಿದ್ರೆ ಕರ್ನಾಟಕದ ಜನ ಸಹಿಸೋದಿಲ್ಲ, ಕ್ಷಮಿಸೋದಿಲ್ಲ. ನೀವು ಆ ರೀತಿ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಕರ್ನಾಟಕದ ಸ್ವಾಭಿಮಾನವನ್ನ ಒತ್ತೆ ಇಡುವಂತ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ.